ನೆಕ್ಸ್ಟ್ ಕಮಿಂಗ್ ಟು ದ ಸಾರೆಗಮಪ ಸಾರೆಗಮಪ ಹೆಂಗ್ ಹಾ. ಅದ ಹೆಂಗ್ ನಿಮಗೆ ಲೈಕ್ ತಲ್ ಸೆಲೆಕ್ಟ್ ಹೆಂಗ್ ಆದ್ರಿ ಎಷ್ಟ್ ರೌಂಡ್ಸ್ ಆತ ಏನ್ ಹೌದು ಹಾ ಆಮೇಲೆ ಅದ್ ನಿಮಗ ಸಾರೆಗಮಪ ಹೋಗ್ಬೇಕಂತ ಹೇಳಿ ಇದನ್ ಮಾಡಿದ್ಯಾ ನಮ್ ಯಜಮಾನ್ರು ಅವ್ರಿಗೆ ಬಾಳ ಹೋಪ್ಸ್ ನಾ ಅವ್ರಿಗೇನ್ ಗೊತ್ತಿಲ್ಲ ಮೊದ್ಲಿಂದ ಒಂದ್ ನಂಬಿಕೆ ನಿಂಗ್ ಚಲೋ ಹಾಡ್ತಿ ನಿಂಗ್ ಚಲೋ ಧ್ವನಿ ಐತಿ ನೀ ಕಲಿತಿ ನೀ ಚಲೋ ಮುಂದ್ ಬರ್ತಿ ಆದ್ರೆ ನೀ ಪ್ರಾಕ್ಟೀಸ್ ಮಾಡ್ಬೇಕು ಅವ್ರೇ ಹೇಳ್ತಿದ್ರಿ ನಾ ಬೆಳಿಗ್ಗೆ ಅಕಸ್ಮಾತ್ 5 ರಿಂದ 6 ಇಲ್ಲ 7 ಮಾರ್ನಿಂಗ್ ದಿನ ಕಂಪಲ್ಸರಿ ನಂಗೆ 1.5 ತಾಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಗೊತ್ತಿರ್ಲಿಲ್ಲ ಮೊದಲ ನನ್ ಫ್ರೆಂಡ್ ಹೇಳಿದ್ನಲ್ಲ ಸ್ಟಾರ್ಟ್ ಆಗಿದ್ ನನ್ ಸುಹಾಸಿನಿ ಅಂತೇಳಿ ಅವಳು ಹೇಳಿದಾಗ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ನಲ್ರಿ ಅವ್ರು ಹೇಳಿ ಹಿಂಗ್ ಇರ್ತದ ಹಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟ ಸಂಗೀತಕ್ಕೆ ಜಾಸ್ತಿ ತಯಾರಾಗ್ತದ ಮನುಷ್ಯ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅಂದಾಗ ಅಲ್ಲಿಂದ ನಾನು ಏನ್ ಮಾಡ್ತಿದ್ದೆ ಬೆಳಿಗ್ಗೆ 5 ಹೇಳಿಲ್ಲ ಅಂದ್ರೆ ಅಕಸ್ಮಾತ್ ಮಿಸ್ ಆದ್ರೂ ಒಂದ್ ಹಾಫ್ ಅನ್ ಅವರ್ ಪ್ರಾಕ್ಟೀಸ್ ಮಾಡ್ತೀನ್ರಿ ಅಕಸ್ಮಾತ್ ತಪ್ಪೇನಾರ ಪ್ರಾಕ್ಟೀಸ್ ಮಾಡ್ಲಿಲ್ಲ ಎದ್ದಿರ್ಲಿಲ್ಲ ಅಂದ್ರೆ ನಮ್ಮ ಯಜಮಾನ್ ನನ್ನ ಜೊತೆ ಮಾತು ಬಿಡ್ತಿದ್ರು ಪ್ರಾಕ್ಟೀಸ್ ಮಾಡಿಲ್ಲ ಅಂತೇಳಿ ಇಲ್ಲಾಂದ್ರೆ ಶಿಫ್ಟ್ ಮಾಡೋದು ಹಂಗ್ ಮಾಡ್ತಿದ್ರ ಇಲ್ಲ ಹೇಳಬೇಕ ಮಾರ್ನಿಂಗ್ ಹೇಳ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಸ್ಟಾರ್ಟಿಂಗ್ ಏನ್ ಮಾಡ್ತಿರ್ಲಿಲ್ರಿ ಡಿಪ್ಲೊಮಾ ಇದ್ದಾಗ ಡಿಪ್ಲೊಮಾ ಮುಗ್ಯಾಕ್ ಬಂತಲ್ಲ ಅವಾಗ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಸೀರಿಯಸ್ನೆಸ್ ಕಲಿಬೇಕ ಅಂತ ಹೇಳಿ ಬಂದಾಗ ಹಂಗ ನಾನು ಆಡಿಷನ್ ಕೊಡಾಕ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ 3 ವರ್ಷ ಆಡಿಷನ್ ಕೊಟ್ಟರಿ ಮೊದಲು ಕೊಟ್ಟಿದ್ದೆ ಯಾವ ಸೀಸನ್ ನಿಂದ ಶುರು ಮಾಡಿದ್ರು ಸೀಸನ್ 17 ಸೀಸನ್ 17 ರೀ ಲೈಮನ್ ನಮ್ಮ ಬುತ್ರಾಮಟ್ಟಿ ಕಿರಣ್ ಪಾಟೀಲ್ ಇದ್ದಾಗ ನಾವೆಲ್ಲಾರು ಸೇರಿ ಹೋಗಿದ್ರಿ ಅವ್ರು ಕೂಡ ಹೋದ ಅಲ್ಲಿ ಅದಕ್ಕಿಂತ ಅದಾದ್ಮೇಲೆ ಇನ್ನೊಂದ್ ರೌಂಡ್ ಕೊಟ್ಟಿದ್ದೆ ಇದು ನಾನ್ ಕೊಟ್ಟಿರೋದು ಸೀಸನ್ 20 ಮೂರನೇ ಸರ್ತಿ ಕೊಟ್ಟಿರೋದು ಅವಾಗ ನಾನ್ ಸೆಲೆಕ್ಟ್ ಆಗಿದ್ರಿ ಅಲ್ಲೇ ಸೀಸನ್ 20 3 ವರ್ಷ ಆಡಿಷನ್ ಕೊಟ್ಕೊಂತಾನೆ 3 ವರ್ಷ ಆಡಿಷನ್ ಕೊಟ್ಕೊಂತ ಇದ್ದರಿ ಆದ್ರೆ ಒಂದ್ ಕಡೆ ಎಲ್ಲೋ ಇಲ್ಲ ಹಂಗ ಒಂದ್ ಅನಿಸ್ತಿತ್ತು ಹೋಪ್ಸ್ ಆಗ್ತದ ಸೆಲೆಕ್ಟ್ ಆಗ್ತದ ಅಂತೇಳಿ ಅಂದ್ರೆ ಸ್ವಲ್ಪ ಇಲ್ಲಿ ಪರ್ಫಾರ್ಮೆನ್ಸ್ ಚಲೋ ಬಂದಿತ್ತು ನಮ್ದು ಚಲೋ ಎಲ್ಲಾ ಜಾನರ್ನಾಗ ಹಾಡ್ ಕೇಳ್ತಾರ ಒಂದ ಕೇಳಂಗಿಲ್ಲ ವೆರೈಟಿ ಆಫ್ ಸಾಂಗ್ಸ್ ಕೇಳ್ತಾರ ಜಾನಪದ ಆಮೇಲೆ ಭಾವಗೀತೆ ಭಕ್ತಿಗೀತೆ ಆಮೇಲೆ ಮೂವಿ ಸಾಂಗ್ಸ್ ಐಟಮ್ ಸಾಂಗ್ಸ್ ಫಾಸ್ಟ್ ಬೀಟು ವೆಸ್ಟರ್ನ್ ಇವೆಲ್ಲಾ ಕೇಳಿದ್ರು ನನಗೆ ಎಷ್ಟು ಸಾಧ್ಯ ಆಗ್ತೈತ್ಲ ನಾನು ಇಲ್ಲಿ ಆಡಿಷನ್ ಕೊಟ್ಟಾಗ ಒಂದ್ 7 ಹಾಡ ಹಾಡಿದ್ರು ನಾನು ಆ ಟೈಮ್ನ ಇಲ್ಲಿಂದ ಮುಗಿದ್ದು ಅದಾದ್ಮೇಲೆ ಸೆಕೆಂಡ್ ರೌಂಡ್ ಬೆಂಗಳೂರಿನಾಗ ಅಲ್ಲಿ 2 ರೌಂಡ್ ರೀ ಅಲ್ಲಿ ಚಲೋ ಬಂತು ಅಲ್ಲಿ ಚಲೋ ಆಯ್ತು ಆಮೇಲೆ ಅಲ್ಲಿಂದ ಹಂಗ ಸ್ಟಾರ್ಟ್ ಆಯ್ತು ಮೆಗಾ ಆಡಿಷನ್ ಆಯ್ತು ಹೆಂಗಿತ್ರಿ ಅಂದ್ರೆ ಓವರ್ ಆಲ್ 3 ವರ್ಷ ಎಕ್ಸ್ಪೀರಿಯನ್ಸ್ ಜರ್ನಿ ಯಾಕಂದ್ರೆ ನಿಮ್ಗೆ ಆಗತ್ತಿಲ್ಲ ಅನ್ನೋದು ಒಂದ್ ಕಡೆ ಇರ್ತೈತಿ 20ನೇ ಸೀಸನ್ ನೀವು ಟ್ರೈ ಮಾಡಿದ್ರಿ ಬಟ್ ನಿಮ್ಗೆ ಅದು ಆಕತಿಲ್ಲ ಅಂದ್ರೆ ಅಲ್ಲಿ ಮಟ್ಟ ನಿಮ್ದೊಂದ್ ಮೈಂಡ್ ಸೆಟ್ ಹೆಂಗಿತ್ತು ಇಲ್ಲ ನನಗ ಇತ್ರಿ ಸ್ಟಾರ್ಟಿಂಗ್ ನನಗ್ ಹೋದಾಗ ನಾನು ಆಡಿಷನ್ ಸೆಲೆಕ್ಟ್ ಆಗ್ಬೇಕಂತ ಹೋಗಿರ್ಲಿಲ್ಲ ಹೆಂಗ್ ತಗೋತಾರ ಆಡಿಷನ್ ಯಾವ ತರ ಇರ್ತೈತಿ ಅಂತ ಹೋಗಿದ್ದು ಫಸ್ಟ್ ರೌಂಡ್ ಹೋದಾಗ ಸೆಕೆಂಡ್ ಟೈಮ್ ಹೋದಾಗ ಇನ್ನೂ ಪ್ರಿಪರೇಷನ್ ಆಗಿ ಬರ್ಬೇಕಿತ್ತು ಅರ್ಧಂಬರ್ಧ ನಾನ್ ಬಂದಿತ್ತು ಅಂತೆ ಆದ್ರೆ ನಾನ್ ಥರ್ಡ್ ಟೈಮ್ ಹೋದಾಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೆ ಯಾಕಂದ್ರೆ 1 ವರ್ಷ ನಾವ್ ಅನ್ಕೊಂಡಿದ್ವಿ ಈಗೂ ಸ್ಟೂಡೆಂಟ್ಸ್ ಯಾರೋ ಹೋಗೋರು ವಿಚಾರ ಮಾಡ್ತಾರ ಇನ್ ನೆಕ್ಸ್ಟ್ ಯಾವಾಗ ಬರ್ತೈತೆ ಆಡಿಷನ್ ನಾವ್ ಈಗಿಂದ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾವು ಹಂಗ್ ಮಾಡ್ಕೊಂಡ್ ಬಂದಾಗ ನನ್ನ ಆಡಿಷನ್ ಗೊತ್ತಾಗ್ಬಿಟ್ಟಿರ್ತೈತಲ್ಲ ಗೊತ್ತಾಗ್ತೈತ್ರಿ ಯಾವ ಅವ್ರ ಏನ್ ಕೇಳ್ತಾರ ಏನಿಲ್ಲ ಯಾಕಂದ್ರೆ ಫಸ್ಟ್ ಹೋಗುವಾಗಂತ್ರ ಏನು ಗೊತ್ತಿರ್ಲಿಲ್ಲ ನಮಗೆ ಏನು ಗುರ್ತೈತಿ ಹೋಗುದು ಹೌದು ಸೊ ಆಮೇಲೆ ನಿಮ್ಗೆ ಅದ್ರದ್ದು ಪೂರಾ ಪ್ಯಾಟರ್ನ್ ಗೊತ್ತಾಗ್ಬಿಡುತ್ತೆ ಇದ ಕೇಳ್ತಾರ ಇದ ಇಷ್ಟ ರೆಡಿ ಹೌದು ಅದಷ್ಟ ರೀ ಅಲ್ಲಿಂದ ಚಾಲು ಆಗಿದ್ದು ಆಮೇಲೆ ಮೆಗಾ ಆಡಿಷನ್ ಸೆಲೆಕ್ಟ್ ಆಯ್ತು ಅಲ್ಲಿಂದ ನನ್ ಜರ್ನಿ ಹಂಗ ಸಣ್ಣಗೆ ಸ್ಟಾರ್ಟ್ ಆಯ್ತು ಮೆಗಾ ಆಡಿಷನ್ ಅಂತಂದ್ರೆ ಯಾವ ಸಾಂಗ್ ಹಾಡಿದ್ರಿ ಅಲ್ಲಿ ಬ್ಯಾಟಿ ಏನ್ ಆಡಿದ ಫಸ್ಟ್ ಹಾಡಾಡಿದ್ದು ನಿಮ್ಮ ಧ್ವನಿಯಲ್ಲಿ ನಮ್ಮ ಮಣ್ಣಿನ ಸೊಗಡಿದೆ ತಾಯಿ ಅತ್ಯುತ್ತಮ ಗಾಯಕಿ ನಿಮ್ಮ ಮನಸ್ಸಿನ ಮಾತು ಹೇಳಿ ತಾಯಿ ಸಂಗೀತ ಕಲಿಯಾಕ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡಿದ್ರಿ ಅವ್ರಿಗೆ ಸಡನ್ಲಿ ಬ್ರೈನಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಮಾಡ್ಬಿಟ್ರಿ ಅವ್ರು ಹೊಳ್ಳಿ ವಾಪಸ್ ಬಂದಿದ್ಮೇಲೆ ನಾನು ಇಲ್ಲಿ ನಿಂತೆ ಮನುಷ್ಯನಿಗೆ ನೋವು ಒಳಗಿರುತ್ತೆ ಅದು ಸಂಗೀತವಾಗಿ ಬರುತ್ತೆ ಸರಿಗಮಪದಾಗ ನಿಮ್ದು ಬೆಸ್ಟ್ ಮೊಮೆಂಟ್ ಓವರಾಲ್ ಸರಿಗಮಪದಾಗ ನಮ್ಮ ಯಜಮಾನ್ರು ಬಂದಿದ್ದು ಆಮೇಲೆ ಫಸ್ಟ್ ಮೆಗಾ ಆಡಿಷನ್ ನನಗ ಮರ್ಯಾಕ ಯಾಕಂದ್ರೆ ಅದು ಹಾಡ್ ಆಕ್ಚುಲಿ ಬಹಳ ಪಬ್ಲಿಕ್ ಇಷ್ಟಪಟ್ರು ಜನ ಈಗ ನಾನು ಎಲ್ಲೇ ಪ್ರೋಗ್ರಾಮ್ ಹೋದ್ರು ಆ ಹಾಡ್ ಕೇಳ್ತಾರ ಆ ಹಾಡೇನ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಹಿಂಗಾಗಿ ನನ್ನ ಅಲ್ಲಿ ಅದು ಒಂದ್ ಮೂಮೆಂಟ್ ನಮ್ಮ ಎಣ್ಣೆಯವರು ಬಂದಿತ್ತು ಆಮೇಲೆ ಎಲ್ಲ ಮುಂದ್ ಹಾಡ್ ಹಾಡಿದ್ರಿ ನಾವ್ ಅದು ಹಾಡು ಬಾಳ ವೈರಲ್ ಆಯ್ತು ಅದು ಚಲೋ ಬಂತು ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಎಲ್ಲಾ ಚಲೋ ಬಂತ ಹಂಗೇನಿಲ್ಲ ಸರಿಗಮಪ ಸೀಸನ್ 20 ಹೆಂಗಿತ್ರಿ ಆ ಒಂದ್ ಜರ್ನಿ ಪ್ರೊಸೆಸ್ ಅಲ್ಲಿ ಒಂದು ಟೀಮ್ ಅಪ್ ಆಗಿರ್ತೀರಿ ಮೆಂಟರ್ಸ್ ಇರ್ತಾರ ಪ್ರಾಕ್ಟೀಸ್ ಸೆಷನ್ಸ್ ಇರ್ತಾವ
ಈಗ ನಾವ್ ಸ್ಕ್ರೀನ್ ಮೇಲೆ ಬರೀ ನೀವು ನಿಂತ ಹಾಡೋದಷ್ಟ, ಬಟ್ ಅದ್ರ ಬ್ಯಾಕ್ ಎಂಡ್ ಬಾಳ ಇರ್ತೈತ್ಲ. ಹೌದು ಹೌದು. ಸೊ ಅದೆಲ್ಲ ಹೆಂಗ್ ಪ್ರಿಪೇರ್ ಆಗ್ತಿದ್ರಿ ಅಂದ್ರೆ? ನಮ್ದ್ ಹೆಂಗಿತ್ತಂದ್ರ ಜರ್ನಿ ರೀ, ನಮ್ಗ್ ಗೊತ್ತೇ ಇಲ್ಲ. ನಾವ್ ಇಲ್ಲಿಂದ ಹೋಗೇವಿ, ನಾವ್ ಇಲ್ಲಿ ಹಿಂದ್ ಅಂತೇವಿ ಸರಿ ಬಂತು ಏನೋ ಇಷ್ಟ ಬಿಡ ಹಾಡ್ತಾರ ಹೋಗ್ತಾರ. ಅದ್ರ ಹಿಂದ್ ಕಾಣದ ಕೈಗಳು ಕೆಲಸ ಮಾಡೋರು ಸಾವಿರಾರು ಜನ ಅದಾರ. ಬಾಳ ಜನ, ಎಷ್ಟೋ ಜನಕ್ ಸರಿಗಮಪ ಊಟ ಹಾಕ್ಯದ. ಎಷ್ಟು ಜನ ಅಂದ್ರೆ ನಮ್ ಭಾಗದವ್ರ ಗುಲ್ಬರ್ಗ, ರಾಯಚೂರು, ಈ ಕಡೆ ಬೆಳಗಾವ್ ಸೈಡ್ ದವ್ರು ಅದಾರ್ರಿ. ನಿಪ್ಪಾಣಿ ಸೈಡ್ ದವ್ರ ಅಲ್ಲಿ ಬಾಳ ಜನ ಕೆಲಸ ಮಾಡಕ್ತಾರ. ಗೋಕಾಕ್ ಸೈಡ್ ದವ್ರು ಅದಾರ. ಸರಿಗಮಪನಾಗ ಇದ್ರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಾಗು ಅದಾರ್ರಿ. ಆಮೇಲೆ ಏನದು ಇಂಜಿನಿಯರಿಂಗ್ ಅದ್ರೊಳಗೆಲ್ಲ ಕಂಪ್ಯೂಟರ್ ಸೌಂಡ್ ಎಲ್ಲಾದ್ರೊಳಗು ನಮ್ ಭಾಗದವ್ರ ಅದಾರನ. ಆಮೇಲೆ ರೀ ನಾನ್ ಹೋದಾಗ ಮೆಗಾ ಆಡಿಷನ್ ನಾವು ಏನ್ ಸೆಲೆಕ್ಟ್ ಆಗೈತೆ ಅಂತ ಫೋನ್ ಬಂತಲ್ಲ, ನಾವ್ ಹೋಗಿದ್ದು. ಈ ಮೆಗಾ ಆಡಿಷನ್ ಫೋನ್ ಬಂದಾಗ ಅಬ್ಬಾಯಿ ನಾಡು ಸ್ಟುಡಿಯೋ ಹೋಗಿದ್ದು. ಆ ಫೋನ್ ಬಂದೈತಿ, ನೀವ್ ಇಲ್ಲಿ ಬರ್ಬೇಕು ಹಿಂಗ್ ಬರ್ಬೇಕು ಅಂತೇಳಿ ನಾನು ನಮ್ಮ ಮನೆಯವ್ರು ಇಬ್ರು ಹೋದ್ರು. ಯಾಕಂದ್ರೆ ನಮ್ಮ ಮನೆಯವ್ರು ಪ್ರತಿಯೊಂದು ಕಡೆ ಎಲ್ಲೂ ಬಿಟ್ಟು, ನಾನು ಒಂದು ಆಡಿಷನ್ ಬಂತಂದ್ರ ಎಲ್ಲಿ ಬೆಳಗಾವಣಿಗೆ ಏನ ಬಂದ್ರು ಕರ್ಕೊಂಡ್ ಹೋಗ್ತಿದ್ರು. ಆದ್ರೆ ನನ್ಗೂ ಅಲ್ಲಿ ನನಗೆ ಇಷ್ಟ ಇರ್ಲಿಲ್ಲ ಆಡಿಷನ್ ಹೋಗೋದಾತು, ಆಮೇಲೆ ಕಾಂಪಿಟೇಷನ್ಗೆ. ಆದ್ರೆ ನಮ್ಮ ಮನೆಯವ್ರು ನೀನ್ ಅಲ್ಲಿ ಪ್ರೈಸ್ ತಗೊಳಕ್ ಹೋಗ್ಬೇಡ, ಒಂದ್ ನಿಂಗ್ ಸ್ಟೇಜ್ ಕರೇಜ್ ಬರ್ಲಿ ಅಂತ ಎಕ್ಸ್ಪೀರಿಯನ್ಸ್. ಹಂಗಾಗಿ ಅವ್ರ ಸಪೋರ್ಟ್ ಬಾಳ ಅಂದ್ರೆ ಬಾಳ ಐತಿ. ಅವರಿಂದ ನಾನು ಇಲ್ಲಿ ಮಠ ಬಂದಿರೋದು. ಹಂಗಾಗಿ ಅವ್ರು ಬಂದಾಗ ನಾನ ಕರ್ಕೊಂಡ್ ಹೋದ್ರೆ, ನಾವು ಅಬ್ಬಾಯಿನಾಡು ಸ್ಟುಡಿಯೋ ಹೋದು. ನಮ್ಗೆ ಸ್ಟಾರ್ಟಿಂಗ್ ಮೀಟಿಂಗ್ ಇರ್ತದ, ಯಾವ ತರ ಇಲ್ಲಿ ಇರ್ತದ ಅಂತ ಹೇಳಿ ಎಲ್ಲಾ ನಮ್ಗೆ ಹೇಳ್ಕೊಟ್ರು. ಹಂಗ ನಾವ್ ಹೋದ್ವಿ, ಎಲ್ಲಾ ಹೇಳ್ಕೊಟ್ರು. ನಿಮ್ದು ಸಾಂಗ್ ಸೆಲೆಕ್ಷನ್ ಆಲ್ರೆಡಿ ಕಳ್ಸಿದ್ದು. ನಮ್ಗೆ ಯಾವ ಫೇವ್ರೇಟ್ ಸಾಂಗ್ ಅದಾವಲ್ಲ, ನಾವ್ 10 ಸಾಂಗ್ ಕಳ್ಸಿದ್ದು. ಆದ್ರೆ ನನಗ್ ಬಂದಿರೋದು ಬ್ಯಾಟಿ ಬ್ಯಾಟಿ, ನೀವ್ ಇದ ಹಾಡ್ಬೇಕು ಅಂತಂದಾಗ ನಮ್ಗೆ 10 ಸಾಂಗ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು, ಮೆಂಟರ್ ಇಲ್ಲ ಮೆಂಟಲ್ ಸೆಲೆಕ್ಷನ್ ಅಲ್ಲಿ ಡೈರೆಕ್ಟ್ 10 ಸಾಂಗ್ ಹಾಡಿಸ್ ನೋಡ್ತಾರ. ನಿಮ್ದು ಔಟ್ಪುಟ್ ನೋಡಿ ನಿಮ್ಗೆ ಸಾಂಗ್ ಸೆಲೆಕ್ಟ್ ಮಾಡ್ಕೊಡ್ತಾರೆ. ಕರೆಕ್ಟ್. ಆ 10 ಸಾಂಗ್ ವಾಯ್ಸ್ ರೆಕಾರ್ಡಿಂಗ್ ಕಳ್ಸಿದ್ರಿ. 10 ಸಾಂಗ್ ದಾಗ ಯಾವ್ದು ಔಟ್ಪುಟ್ ಚಲೋ ಬಂದೈತ್ಲ, ರೆಕಾರ್ಡಿಂಗ್ ಯಾವ್ದು ಅವ್ರಿಗೆ ಇಷ್ಟ ಆಗೈತ್ಲ, ಆ ಹಾಡ್ ನಮ್ಗೆ ಕೊಡ್ತಾರೆ. ನಿಮ್ದು ನೇಚರ್ ಗೆ ಯಾವ್ದು ಹೊಂದ ಸೂಟ್ ಆಗ್ತದ. ಹಂಗ ಸೇಮ್ ನಾನ ಅವಾಗ ಬ್ಯಾಟಿ ಬ್ಯಾಟಿ ಕೊಟ್ಟಿದ್ರು. ನನ್ನ ಬ್ಯಾಟಿ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಗ ಡೈರೆಕ್ಟ್ ಏನ್ ಮೆಗಾ ಆಡಿಷನ್ ಇರ್ತಲ್ಲ, ಈ 3 ದಿನ ನಮ್ಗೆ ಪ್ರಾಕ್ಟೀಸ್ ಇತ್ರಿ. ಹಿಂದಿನ ದಿನ 3 days ಪ್ರಾಕ್ಟೀಸ್. ಮೊದಲು 2 ಪೀಸ್ ಆಕ್ಟೋಪ್ಯಾಡ್, ಕೀಬೋರ್ಡ್ ಪ್ರಾಕ್ಟೀಸ್ ಮತ್ ಮೆಂಟ್ರಿಂಗ್ ಇತ್ತು. ಫಸ್ಟ್ ಮೆಂಟ್ರಿಂಗ್ ಮಾಡಿದ್ರೆ ಇವ್ರು ನಮ್ಮ ಡಾಕ್ಟರ್ ಸುಚೇತನ್ ಸರ್ ಪ್ರಾಕ್ಟೀಸ್ ತಗೊಂಡಿದ್ರು. ಎಲ್ಲಾರ್ಗು ನಾವ್ ಎಷ್ಟು 40 ಜನ ಕಂಟೆಸ್ಟೆಂಟ್ ಇದ್ರು, 40 ಜನಕ್ಕೆ ಸುಚೇತನ್ ಸರ್ ಹೇಳಿದ್ರು. ಅದಾದ್ಮೇಲೆ ಅನುರಾಧ ಮೇಡಮ್, ನಂದಿತಾ ಮೇಡಮ್ ಅವರೆಲ್ಲಾ ಸ್ವಲ್ಪ ಹೇಳ್ಕೊಟ್ರು. 2 ಪೀಸ್ ಆದ್ಮೇಲೆ 2 ದಿನ ಫುಲ್ ಬ್ಯಾಂಡ್ ರಿಹರ್ಸಲ್. ಟೋಟಲ್ ನಾವ್ ಮೆಗಾ ಆಡಿಷನ್ ಆಗಿ ಏನ್ ಹಾಡಿದ್ರಲ್ಲ, ಸೇಮ್ ಪ್ರಾಕ್ಟೀಸ್ ಹಿಂದಿನ ದಿನ ಇತ್ತು. 2 ದಿನ. ನಾಳೆ ಆಡಿಷನ್ ಐತಂದ್ರ ಇವತ್ತಿನ ದಿನ ಫುಲ್ ಬ್ಯಾಂಡ್ ರಿಹರ್ಸಲ್. ನಾ ಯಾವ ಫುಲ್ ಸ್ಟೇಜ್ ಮೇಲೆ ಪ್ರಾಕ್ಟೀಸ್ ಇರ್ತದೆ. ಸೌಂಡ್ ಚೆಕ್ ಮಾಡೋದು, ಸೌಂಡ್ ಎಲ್ಲಾ ನಮ್ಗೆ ಹೇಳ್ಕೊಡ್ತಾರ್ರಿ. ಆದ್ರ ಡೈರೆಕ್ಟ್ ಶೂಟಿಂಗ್ ಸ್ಟಾರ್ಟ್ ಆಗಂಗಿಲ್ಲ. ನಮ್ಗ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟೇಜ್ ಮೇಲೆ ಹೋದ್ ಕೂಡ್ಲೆ ನಮ್ದೆಲ್ಲಾ ಮ್ಯೂಸಿಕ್ ಸೆಟ್ ಮಾಡ್ಕೊಂಡು ಒಂದ್ಸರ್ತಿ ನಮ್ಗ್ ಒಂದ್ 10 ಇಲ್ಲ 20 seconds ವಾಯ್ಸ್ ಚೆಕ್ ಆದ್ಮೇಲೆ ನಾವು ಶೂಟ್ ಸ್ಟಾರ್ಟ್ ಮಾಡ್ತಾರೆ ಡೈರೆಕ್ಟ್. ಫಸ್ಟ್ ಒಂದು 10 to 20 seconds ನಾವು ವಾಯ್ಸ್ ಟೆಸ್ಟ್, ಅಂದ್ರೆ ನಾವು ಹೆಂಗ ನಮ್ ಕರೆಕ್ಟ್ ಐತಿಲ್ಲ ಸೌಂಡ್ ಎಲ್ಲ ಅಂತೇಳಿ ಇಂಜಿನಿಯರ್ಸ್ ಅದು ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ರೀ. ಅವ್ರು ಹೇಳಿದ್ಮೇಲೆ ಅದೇನ್ ನಾವ್ ಅಲ್ಲಿ ಹಾಡ್ತಿವಲ್ಲ ಆಸ್ ಯೂಶುವಲ್ ಅದ ಟೆಲಿಕಾಸ್ಟ್ ಆಗೋದು. ಆಡಿಷನ್ಸ್ ಇದು ಆಡಿಯನ್ಸ್ ಗ್ರಿ ಈಗ ಅಲ್ಲಿ ಹಾಡ್ ಹಸ್ತಾರ ಅಂತ ಅವ್ರ ತಲೆ. ಹೌದು. ಬಟ್ ನೀವು ಹಾಡಿರ್ತೀರ? ಇಲ್ಲ ನಾವ್ ರಿಯಲ್ ಆಗಿ ಹಾಡಿರ್ತೀವಿ. ಹಾಡಿ ಅದ ಔಟ್ಪುಟ್ ನಾವು ಅಂತಿದ್ರು ಏನ್ ಹಿಂಗ್ ಬರತೈತಿ ವಾಯ್ಸ್, ಇವ್ರೆಲ್ಲ ರೆಕಾರ್ಡಿಂಗ್ ಇಲ್ಲ. ಅದ್ ಎಷ್ಟೋ ಮಂದಿಗೆ ಇವತ್ತು ಕನ್ಫ್ಯೂಷನ್ ಐತ್ರಿ. ಆದ್ರೆ ಇಲ್ಲ ಅಲ್ಲಂತರೂ ಹಾಡಿರ್ಬೋದು ಅವ್ರ, ಬಟ್ ನಾವ್ ನೋಡೋದು ಹಾಡಾಗಿ ತೋರಿಸ್ತಾರ ನಮಗ ಐತದ. ಇಲ್ಲ ನಾವು ಅಲ್ಲೇ ಡೈರೆಕ್ಟ್ ನಾವೇನ್ ಹಾಡ್ತೇವಲ್ಲ ಅದ ರೆಕಾರ್ಡಿಂಗ್ ಅದು ಏನಿಲ್ಲ. ಡೈರೆಕ್ಟ್ ಆನ್ ದ ಸ್ಟೇಜ್ ಮೇಲೆ ನಾವೇನ್ ಹಾಡ್ತೇವಿ ಅದ ನಮ್ಗ ಟಿವಿ ಒಳಗ್ ಬರ್ತೈತಿ. ಅಲ್ಲಿ ಏನ್ ಮಿಸ್ಟೇಕ್ ಆದ್ರೂ ಸೇಮ್ ಅದ ಹಾಕ್ತಾರ. ಏನ್ ಬೈ ಚಾನ್ಸ್ ಅಲ್ಲಿ ರೀಟೇಕ್ ಚಾನ್ಸ್ ಇರ್ತೈತಿ? ಇಲ್ಲ ಚಾನ್ಸೇ ಇಲ್ಲ. ಈಗ ಬೈ ಚಾನ್ಸ್ ಏನೋ ಆತಪ್ಪ, ಬೈ ಚಾನ್ಸ್ ಆದ್ರ ಅಕಸ್ಮಾತ್ ಏನೋ ಬಾಳ ಏನೋ ಮಿಸ್ಟೇಕ್ ಆಗೈತಂದ್ರ ಅದು ಅವ್ರ ಮ್ಯೂಸಿಕ್ ಒಳಗ್ ಸಂಬಂಧಪಟ್ಟಿದಲ್ಲ. ಶೂಟಿಂಗ್ ಒಳಗ್ ಏನಾರ ಇದಾದ್ರ ಅಷ್ಟ, ಟೆಕ್ನಿಕಲ್ ಇಶ್ಯೂಸ್ ಆದ್ರ ಅಷ್ಟ ರೀಟೇಕ್. ನೀವು ಆಸ್ ಅ ಸಿಂಗರ್ ಏನಾರ ಫಾಲ್ಟ್ ಮಾಡಿದ್ರೆ? ಇಲ್ಲ ಸಾಧ್ಯನೇ ಇಲ್ಲ. ಆಗೋದಿಲ್ಲ? ಇಲ್ಲ ಆಗೋಂಗಿಲ್ಲ. ಏನ್ ಹಾಡಿರ್ತೀವಿ ಅದ ಅಕಸ್ಮಾತ್ ಹಂಗೇನ್ ಆಗಂಗಿಲ್ಲ. ಯಾಕಂದ್ರ ಈಗ ರೀಟೇಕ್ಸ್ ತಗೋತಾರಲ್ಲ ಬಾಳ ಕಡೆ. ಇಲ್ಲ ಸೊ ನೀವು ಒಮ್ಮೆ ಹಾಡಕ್ ಶುರು ಮಾಡಿದ್ರೆ ಎಂಡ್ ಮಟ ನಡು ತಪ್ಪಿ ಏನಾರ ಬೈ ಚಾನ್ಸ್ ಅಷ್ಟ ಅದು ಬಾಳ ಅವಾಗ ಏನವ್ರು ಇಮಿಡಿಯೇಟ್ ಇದನ್ ಮಾಡ್ತಾರ, ಜಡ್ಜ್ ಕಾಲ್ ಬರೋ ಮಟ್ಟ ನಿಮ್ಮನ್ನ ಸೈಡ್ ಮಾಡ್ತಾರ?
ಇಲ್ಲ ಇಮಿಡಿಯೇಟ್ ಅವಾಗ ಅಂದ್ರೆ ಏನೋ ಅಕಸ್ಮಾತ್ ಶ್ರುತಿ ಏನಾರ ನಮ್ ಪ್ರಾಬ್ಲಮ್ ಆದ್ರ ಅಕಸ್ಮಾತ್ ಸೌಂಡ್ ಏನೋ ಪ್ರಾಬ್ಲಮ್ ಆದ್ರ ನಾವ್ ಹಾಡೋ ಮುಂದ್ ಸ್ವಲ್ಪ ಏನಾರ ಹೆದರಿದ್ರ ನಿಮಗೆ ಯಾವಾಗ ಹಂಗಾಗಿತ್ತು? ಹಾ ನನಗಾಗೈತಿ. ಟೆಕ್ನಿಕಲ್ ಇಶ್ಯೂ ಒಮ್ಮೆ ಏನಾಕೈತಿ, ಏನೋ ಲೈಟ್ಸ್ ಏನೋ ಇಶ್ಯೂ? ಇಲ್ಲ ನನಗ್ ಒಂದ್ ಟೈಮ್ ನಾನ ಹೆದರಿದ್ದದ. ಅಂದ್ರೆ ಪಿಚ್ ಪ್ರಾಬ್ಲಮ್ ಆಗಿತ್ತು ನಂದು. ಪಿಚ್ ಪ್ರಾಬ್ಲಮ್ ಆಗಿ ನಾನು ಆಕ್ಚುಲಿ ಒಂದ್ ಸ್ವಲ್ಪ ಜಾಸ್ತಿ ಶಾರ್ಪ್ ಹಾಡಿದ್ದೆ. ಸ್ವಲ್ಪ ಎಷ್ಟೋ ಜನಕ್ಕೆ ಪಿಚ್ ನಾವೆಲ್ಲ ಅಂತಿದ್ವಿ ಏನ್ ಪಿಚ್ ಅಂತಾರದ್ ಏನ್ ಗೊತ್ತಾಗಲ್ಲ. ಆದ್ರ ನಮ್ಗ ಅಲ್ಲಿ ನಾವ್ ಶಾರ್ಪ್ನೆಸ್ ತಗೊಂಡ್ರದ್ನ ನಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಒಂದ್ ಪ್ಯಾರ ಹಾಡಿದ್ನೇರಿ ಕಟ್ ಮಾಡಿದೆ, ವಾಯ್ಸ್ ಬರ್ಲಿಲ್ಲ. ಆಮೇಲೆ ಮತ್ ರೀಟೇಕ್ ತಗೊಂಡ್ರು, ನಂದ ಓನ್ ರೀಟೇಕ್. ಅಂದ್ರೆ ಒಂದೇ ಪ್ಯಾರ ಮತ್ ಅದ ಪ್ಯಾರ ರಿಪೀಟ್ ಹಾಡ್ಲಿಲ್ಲ, ಮುಂದಿನ ಇಲ್ಲ ಫಸ್ಟ್ ಇಂದ ಇಲ್ಲ, ನೆಕ್ಸ್ಟ್ ಚರಣ ಏನ್ ನಾವ್ ಫಸ್ಟ್ ಹಾಡಿರ್ತೀವಿ ಅದಾದ್ಮೇಲೆ ನೀವು ನಡಕ್ ಏನೋ ಮಿಸ್ಟೇಕ್ ಮಾಡಿದ್ರಿ. 1 ನಿಮಿಷ ಈಗ 3 ನಿಮಿಷ ಹಾಡ್ ಅಂತ ತಿಳ್ಕೊರಿ. 1 ನಿಮಿಷ ಹಾಡ್ ಹಾಡಿ ಏನೋ ಒಂದೂವರೆ ನಿಮಿಷಕ್ಕೆ ಏನೋ ಮಿಸ್ಟೇಕ್ ಹಾಕಿ ನೀವು ಮತ್ ಫಸ್ಟ್ ಇಂದಾನ ಹಾಡಬೇಕು, ಇಲ್ಲ ಅಲ್ಲಿಂದಾನ ಹಾಡುದು? ನಾವ್ ಇಲ್ಲ ಫಸ್ಟ್ ಇಂದ ಇಲ್ಲ, ಎಲ್ಲಿ ಅರ್ಧ ಹಾಡಿವಲ್ರಿ ಅರ್ಧಕ್ ಅಲ್ಲೇ ಅದ್ ಮತ್ ಮುಂದಿನ ಕಂಟಿನ್ಯೂ ಮಾಡ್ಬೇಕು. ಅಕಸ್ಮಾತ್ ಅರ್ಧ ಅಂದ್ರೆ ಈಗ ಒಂದ್ ಪ್ಯಾರ ನಡು ಕಟ್ ಆಗಿತ್ತಂದ್ರೆ ಇಲ್ಲ, ಒಂದ್ ಪಲ್ಲವಿ ಮುಗಿಸಿ ನಾವ್ ಒಂದ್ ಮ್ಯೂಸಿಕ್ BGM ಬರ್ತದ. ಆ BGM ಕಿಂತ ಮುಂಚೆ ಏನ್ ಹಾಡಿಯೋದು ಇರ್ತದ್ರಿ. BGM ಅಂದ್ರೆ ಮತ್ತೆ ನಮ್ ಚರಣ ಸ್ಟಾರ್ಟ್ ಆಗ್ತದೆ. ಅಕಸ್ಮಾತ್ 2 ಲೈನ್ ಹಾಡಿ ಬಿಟ್ಟಿದ್ರೆ ಆ ಚರಣದ ಫಸ್ಟ್ ಲೈನ್ ಸ್ಟಾರ್ಟ್ ಮಾಡ್ಬೇಕು. ನಡು ಸ್ಟಾರ್ಟಿಂಗ್ ಹಾಡ್ಕೊಂತ ಬಂದಿರ್ತೇವಲ್ಲ ಅದೆಲ್ಲ ಏನ್ ಕಟ್ ಮಾಡಂಗಿಲ್ಲ. ಹೆಂಗಿತ್ರಿ ಪೂರಾ ಶೂಟಿಂಗ್ ನಿಮ್ದ ಡೈಲಿ ಇರ್ತಿತ್ತ? ಶೂಟಿಂಗ್ ಅಂದ್ರೆ ನನಗೂ ಸ್ವಲ್ಪ ಈ ವಾತಾವರಣದಿಂದ ಹೋಗಿ ಅಲ್ಲಿ ಹೊಂದ್ಕೊಳಕ್ಕೂ ಕಷ್ಟ ಆಯ್ತ್ರಿ. ಯಾಕಂದ್ರೆ ನಮ್ ಬೆಳೆದಿರೋದತ್ತು ಅಲ್ಲಿ ಎಲ್ಲ ಸ್ವಲ್ಪ ಆಕ್ಟಿವ್ ಇರ್ಬೇಕಾಯ್ತು. ಆಮೇಲೆ ನನಗೆ ಇಲ್ಲಿ ಮನಿ ಕಡೆನೂ ಸ್ವಲ್ಪ ವಿಚಾರ, ಟೈಮಿಂಗ್. ಆಮೇಲೆ ಶೂಟಿಂಗ್ ಹೆಂಗಿರ್ತಂದ್ರೆ ಸ್ವಲ್ಪ ನನಗ್ ಮೆಗಾ ಆಡಿಷನ್ ನಾನು ಬೆಳಿಗ್ಗೆ ನಾವ್ರಿ 5 ಗಂಟೆಗೆ ಮೆಗಾ ಆಡಿಷನ್ ಶೂಟಿಂಗ್ ಸ್ಪಾಟ್ ನಾಗ ಇದ್ವಿ. ಬೆಳಿಗ್ಗೆ 5 ಗಂಟೆಗೆ ಇದ್ರೆ ನಮ್ ಶೂಟಿಂಗ್ ನನ್ ನಂಬರ್ ಬಂದಿರೋದು ನೈಟ್ 11:30 ನಾ ಹಾಡಿರೋದು. ಬೆಳಿಗ್ಗೆ 7 ಗಂಟೆಗೆ? ಇಲ್ಲ ಬೆಳಿಗ್ಗೆ 5 ಗಂಟೆಗೆ ನಾ ಶೂಟಿಂಗ್ ನಾಗ ಅದೀವಿ. ರೆಡಿ ಆಗಿ ಶೂಟಿಂಗ್ ಸ್ಟಾರ್ಟ್ ಆಗಾಕ 7 ಗಂಟೆ ಆಯ್ತು. 7 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ 7 8 9 ಹಿಂಗ್ ಸ್ಟಾರ್ಟ್ ಆಗಿತ್ರಿ. ಅವ್ರೆಲ್ಲಾ ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರಿಪರೇಷನ್ ಐತೆ ಅದೆಲ್ಲ ಸಣ್ಣ ಪುಟ್ ಮಾಡ್ಕೊಂಡು ಅದಾದ್ಮೇಲೆ ನಮ್ ಜರ್ನಿ ಸ್ಟಾರ್ಟ್ ಆದ್ರ ಸಂಜೆ ಎಷ್ಟು ಸ್ಟಾರ್ಟ್ ಆಗಿದ್ ನಂಗೆ ಒಂದ್ ಟೈಮ್ 7:30 ಕರೆದ್ರು, ಸುಜಾತ ನಂಬರ್ ಅದ ಬರ್ಲಿ ಸ್ಟೇಜ್ ಮೇಲೆ ನೆಕ್ಸ್ಟ್ ನಾನ ಹಾಡ್ಬೇಕನ್ನೋಷ್ಟೊತ್ತಿಗೆ ಸ್ಟಾಪ್. ಆಮೇಲೆ ಮತ್ 11:30 ಕರೆಕ್ಟ್ ಎಕ್ಸಾಕ್ಟ್ ನೆನಪೈತ್ರಿ. 11ರಿಂದ 11:30 ಒಳಗೆ ನಾನು ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. 12 ಗಂಟೆ ಒಬ್ಬರಿಗೆ ಒಂದ್ ಹಾಡ ನಾವಿಲ್ಲಿ ಒಂದು ಟೆಲಿಕಾಸ್ಟ್ ಆದಾಗ ಬರೀ 3 ನಿಮಿಷ ನೋಡ್ತೇವಿ ನಮ್ಮನ್ನ ಒಂದ್ TV ಒಳಗ. ಆದ್ರ ಅದ 3 ನಿಮಿಷ ಬರ್ಬೇಕಂದ್ರ 1 ಅವರ್ ನಮ್ ಶೂಟಿಂಗ್ ಆಗ್ತದ್ರಿ. ಟೋಟಲ್ 45 ನಿಮಿಷ ಕರೆಕ್ಟ್. ನಾವ್ 45 ನಿಮಿಷ ಅಂದ್ರ ಫಸ್ಟ್ ಸ್ಟಾರ್ಟಿಂಗ್ ನಾವ್ ಮ್ಯೂಸಿಕ್ ಸೆಟ್ ಮಾಡ್ಕೋತಾರ ನಮ್ದು. ಅದಾದ್ಮೇಲೆ ಮ್ಯೂಸಿಕ್ ಚೆಕ್ ಮಾಡ್ಕೊಂಡು ನಾವ್ ಸ್ಟಾರ್ಟ್ ಮಾಡಿ ನಾವ್ ಹಾಡ್ ಹಾಡಿಬೇಕಂದ್ರ 1 ತಾಸ್ ಶೂಟಿಂಗ್ ಒಬ್ಬರಿಗೆ 1 ತಾಸ್ ಕಂಪಲ್ಸರಿ ಫಿಕ್ಸ್. ಅಕಸ್ಮಾತ್ ಏನಾರ ಮತ್ ಎಕ್ಸ್ಟ್ರಾ ಏನಾರ ಫ್ಯಾಮಿಲಿ ಏನಾರ ಇತ್ತಂದ್ರ ಮತ್ 1.5 ಇಲ್ಲ 1 ತಾಸ್ ಅಷ್ಟ್ ಬೇಕು ಮಿನಿಮಮ್ ಇರ್ತಿತ್ತು. ನಮ್ಮ ಇಲ್ಲಿ ಉತ್ತರ ಕರ್ನಾಟಕ ನಾನ್ ಯಾಕಂದ್ರೆ ಬೆಳಗಾವ್ ಸಮೀಪ ಇರೋದ್ರಿಂದ, ಯಾಕಂದ್ರೆ ಎಲ್ಲರಿಗೂ ಇಷ್ಟವಾದಂತ ಆರಾಧ್ಯ ದೈವ ಅಂತ ಹೇಳ್ಬೋದು ದೇವ್ರ ನಮ್ಮ ಸೌದತ್ತಿ ಎಲ್ಲ ಮುಂದ್ ಒಂದ್ ಚೌಡಿಕಿ ಪದ ಹಾಡಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆ, ಎಲ್ಲಿ ಕಾಣೆನಾ ಎಲ್ಲವ್ವ ನಂತಕಿನೆಲ್ಲಿ ಕಾಣೆನಾ, ಎಲ್ಲಿ ಕಾಣೆನಾ ಎಲ್ಲವ್ವ ನಂತಕಿನೆಲ್ಲಿ ಕಾಣೆನಾ, ಎಲ್ಲಿ ಕಾಣೆನೋ ಶಿವನ ಅನಿಸಿದೆ, ಎಲ್ಲಿ ಕಾಣೆನೋ ಶಿವ, ಎಲ್ಲಿ ಕಾಣೆನೋ ಶಿವನ ಅನಿಸಿದೆ, ಕಲ್ಲಿನೊಳಗ ಹುಟ್ಟಿ ಉಗುರ ಒಳಗ ಇಳದಿ, ಎಲ್ಲಿ ಕಾಣೆ ಹೋ ಎಲ್ಲಿ ಕಾಣೆನಾ ಎಲ್ಲವ್ವ ನಂತಕಿನೆಲ್ಲಿ ಕಾಣೆನಾ, ಎಲ್ಲಿ ಕಾಣೆನಾ ಎಲ್ಲವ್ವ ನಂತಕಿನೆಲ್ಲಿ ಕಾಣೆನಾ, ಎಲ್ಲವ್ವ ನಂತಕಿನೆಲ್ಲಿ ಕಾಣೆನಾ, ಎಲ್ಲವ್ವ ನಂತಕಿನೆಲ್ಲಿ ಕಾಣೆನಾ. ನೀವು ಸರಿಗಮಪ ಹೋದ್ರಿ, ಎಲ್ಲ ಜರ್ನಿ ಆಯ್ತಾ? ಅಲ್ಲಿ ಎಷ್ಟ್ ತಿಂಗಳು ನೀವು ಇದು ಮಾಡಿದ್ರಿ? ಎಷ್ಟ್ ತಿಂಗಳು ಶೋ ನಡೀತ್ರಿ ಅದ್ರಲ್ಲಿ? ನಮ್ದು ನಾವ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂದ್ 6 ತಿಂಗಳು ಶೋ ಸೊ ಟಿಲ್ ಫಿನಾಲೆ ವರ್ಗೂ ಇದ್ರಿ ನೀವು? ಸೆಮಿ ಫಿನಾಲೆ ಲಾಸ್ಟ್ 2 ವೀಕ್ಸ್ ಅಷ್ಟೇ ಇಲ್ಲ ನಾವು. ಕ್ವಾರ್ಟರ್ ಫಿನಾಲೆ ಲಾಸ್ಟ್. ಅದಾದ್ಮೇಲೆ ಸೆಮಿ ಫಿನಾಲೆ 2 ವಾರನಾಗ
ಇಷ್ಟ ಆಗಿದೆ. ಸೊ ನಿಮಗ್ ಫೈನಾಲೆದಾಗ ಮತ್ ನಿಮಗ ಹಾ. ಇದನ್ನ ಇನ್ವೈಟ್ ಇರ್ಬೇಕಲ್ಲ, ಹೋಗಿದ್ದೇರಿ ಫಿನಾಲೆಗೂ ಫಿನಾಲೆ ಐತಿ ಫಿನಾಲೆಗೆ ಎಲ್ಲಾ contestant ಗಳಿಗೂ ಎಲ್ಲಾರು ಹೋಗಿದ್ವಿ ಎಲ್ಲ. ನಿಮ್ದು ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ರಿ ಅವಾಗ? ಈಗ ಫಸ್ಟ್ ಇಂದ ನೀವು ಹೇಳಿದ್ರಿ ನಿಮ್ಮ ಮಮ್ಮಿಯವರ ನಮಗ್ ಫಸ್ಟ್ ಎಲ್ಲ ಅವರ ಗುರುಗಳ ಹಾಡು ಹೇಳಕ್ ಒಂದು ದೊಡ್ಡ ವೇದಿಕೆ ಸಿಕ್ಕೈತಿ ನಿಮ್ಗೆ. ನಿಮ್ದು ಒಂದು ಟ್ಯಾಲೆಂಟ್ ತೋರ್ಸಕ್ ಆಗಿರ್ಬೋದು, ನೀವು ಜನಕ್ ಗುರು ತಗಕ್ ಆಗಿರ್ಬೋದು. ಅವಾಗ ನಿಮ್ ಫ್ಯಾಮಿಲಿ ಮೂಮೆಂಟ್ ಹೆಂಗಿತ್ತು? ನನ್ ಯಾವ ರೀತಿ ಎಲ್ಲ ನಿಮಗ ಸಪೋರ್ಟ್ ಮಾಡಿದ್ರು? ಪ್ರತಿಯೊಂದರಿಂದ, ಯಾಕಂದ್ರೆ ನನ್ ಮಗನ್ ಬಿಟ್ಟು ಹೋಗಿದ್ದೆ ನಾನು ಇಲ್ಲೇ 6 ತಿಂಗಳ ಅವ್ನು ಇಲ್ಲೇ ಇದ್ದಾರಿ. ನನ್ ತಂಗಿ ಕಾಕ್ತಿ ಒಳಗ ಇರ್ತಾಳ, ಅಕ್ಕಿ ಮತ್ತೆ ನಮ್ಮ ಮೈದ್ನ ಇಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಕ್ತಿ ಪೊಲೀಸ್ ಸ್ಟೇಷನ್ ಅವ್ರ ಅಲ್ಲೇ ಇರೋದ್ರಿಂದ ನನ್ಗ ನಮ್ಮ ಮಗನ್ ಸ್ಕೂಲನು ಮಿಸ್ ಆಗ್ಲಿಲ್ಲ. ಅವ್ರಿಗೆ ಇಬ್ಬರಿಗೂ ಅವ್ರ 6 ತಿಂಗಳು ಅವರ ನೋಡ್ಕೊಂಡ್ರು. ಅವ್ರ ಅಲ್ಲಿಂದ ಹೋಗಿ ಬಂದು ಅಪ್ಪನ ಮಾಡ ಅದು ಸಪೋರ್ಟಿವ್ ಜಾಸ್ತಿ ಆಯ್ತು. ತವ್ರ ಮನಿ ಕಡೆನ ಜಾಸ್ತಿ ಸಪೋರ್ಟಿವ್ ಇತ್ತು. ಆಮೇಲೆ ನನ್ನ ಅಕ್ಕಂಗಿರ ಎಲ್ಲಾರು ಫುಲ್ ಖುಷಿ, ಅವ್ರಿಗೆ ಒಂಥರ ಹೆಮ್ಮೆ. ಅವ್ರಿಗೊಂದೇನೋ ಅವ ಅಪ್ಪಗಾತು, ನಮ್ಮ ಅಪ್ಪನು ಫುಲ್ ಖುಷಿ ರೀ. ನಮ್ಮ ಅವ್ರ ಯಾಕಂದ್ರೆ ನಾವ್ 6 ಜನ ಹೆಣ್ಮಕ್ಳು, 6 ಜನ ಹೆಣ್ಮಕ್ಳು, ಗಂಡ್ಮಕ್ಳಿಲ್ಲ, ಅಣ್ಣ ತಮ್ಮ ಇಲ್ಲ, ಕಸಿನ್ಸ್ ಅದಾರ್ರಿ. ನಾವ್ ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಅಪ್ಪಾಜಿಗೂ ಒಂಥರ ಖುಷಿ. ಈಗ ಎಷ್ಟೋ ಜನ ನಾವ್ ನೋಡೇವ್ ಬಾಳ ಜನಕ್ ಹೆಣ್ಮಕ್ಳು ಇರೋದ್ರ ನೋಡೋದು ದೃಷ್ಟಿ ಬೇರೆ ಇರ್ತೈತ್ರಿ, ಹೆಣ್ಣು ಗಂಡು ಇದ್ದಲ್ಲಿ ನೋಡೋ ದೃಷ್ಟಿ ಬೇರೆ ಇರ್ತೈತಿ. ಹೆಣ್ಮಕ್ಳ ಅಂದ್ರೆ ಎಲ್ಲಾ ಹೆಣ್ಮಕ್ಳ ಅನ್ನೋದೊಂದ್ ಬಾಳ ಜನಕ್ ಐತ್ರಿ ಅದ. ಬಟ್ ಇತ್ತಿತ್ಲಾಗ್ ತಿಳುವಳಿಕೆ ಇದ್ದವ್ರು ಸ್ವಲ್ಪ ಈಗಿನ ಜನರೇಷನ್ ಸ್ವಲ್ಪ ಕಮ್ಮಿ. ಅದ್ ಹಳ್ಳಿ ವಾತಾವರಣಾಗ ಐತಿ. ಆದ್ರ ನಮ್ಮ ಅಪ್ಪಗ ನನಗ್ ಒಂದ್ ಖುಷಿ ಆಗ್ತೈತಿ. ನಮ್ಮಪ್ಪ ಅವಂಗ ಬೇಜಾರ್ ಆಗಿರ್ಬಾರ್ದ, ನನಗ್ ಗಂಡ್ ಮಕ್ಳಿಲ್ಲ ಅನ್ನೋ ಒಂದು ಕೊರಗ್ ಇರಬಾರ್ದ ಅಂತ ಹೇಳಿ ನಾವ್ ಅವಾಗ ಅಷ್ಟು ಸಪೋರ್ಟ್ ಮಾಡತ್ತಾಕ. ನಮ್ಮ ಅಪ್ಪ ಅಂದ್ರೆ ನಮ್ಮ ಮನ್ಯಾಗ ಎಲ್ಲಾರು ಫುಲ್ ಪ್ರೀತಿ. ನಮ್ಮ ತಂಗಿರ ಅಷ್ಟು ಜನ ನಮ್ಮ ಅಪ್ಪ ಜಾಸ್ತಿ ಕಾಜಿ, ನಮ್ಮ ಅವ್ರಕ್ಕಿಂತ ನಮ್ಮ ಅಪ್ಪನ ಮೇಲೆ ಜಾಸ್ತಿ ಕಾಜಿ. ಹೆಣ್ಮಕ್ಳೆಲ್ಲಾರು ಅಪ್ಪನ ಮೇಲೆ ಕಾಜಿ ಇರ್ತಾರ. ನಮ್ಮ ಅಪ್ಪಗೂ ಬಾಳ ಖುಷಿ. ಆಮೇಲೆ ಅವ್ರಿಗೂ ಒಂಥರ ಎಲ್ಲಾ ಕಡೆ, ಯಾಕಂದ್ರೆ ನಮ್ಮ ಅಪ್ಪಾಜಿ ಊರು ಅದು ಹೇಳ್ಬೇಕು, ನಮ್ಮ ಅಪ್ಪಾರ ಊರು ನಾಗನೂರು. ನಮ್ಮ ಅಪ್ಪಾಜಿ ಊರು ನಾಗನೂರು. ನಾವ್ ಅಂದ್ರೆ ನಮ್ಮ ಅವ್ವಾರ ನಮ್ಮಪ್ಪ ಎಲ್ಲ ಇಲ್ಲಿ ತತ್ತಕ್ ಉಳ್ದಾರ ಊರಾಗ. ಅಂದ್ರೆ ನಮ್ಮ ಆಯಿಗನು ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಅಜ್ಜಿ ನಮ್ ನೋಡ್ಕೊಳಕ್ ಯಾರು ಇರ್ಲಿ ಕಾರಣ ನಮ್ಮ ಅವ್ವಾರನ ತವ್ರ ಮನಿ ಒಳಗ್ ಉಳ್ದ. ಇಲ್ಲಿವರೆಗೂ ನಾವೆಲ್ಲ ಹುಟ್ಟಿ ಬೆಳೆದದ್ದು ತವ್ರ ಮನಿ ಬೆನಕನಹಳ್ಳಿ. ಅದು ನಮ್ಮ ಅಪ್ಪಾಜಿ ಸ್ವಂತೂರು ನಾಗನೂರ್, KM ದಡ್ಡಿ ನಾಗನೂರ್ ನಮ್ದ ಅಲ್ಲಿದ ಸ್ವಂತೂರ್. ಹಿಂಗಾಗಿ ಅದು ಎಲ್ಲಾ ಕಡೆ ನಮ್ಮ ಹುಕ್ಕೇರಿ ತಾಲೂಕ್ನಾಗನು ಖುಷಿ ಆಯ್ತು. ನಮ್ಮ ಕಿತ್ತೂರು ಎಲ್ಲಾ ಕಿತ್ತೂರು ಭಾಗ MK ಹುಬ್ಳಿ ಆ ಕಡೆನು ಎಲ್ಲರಿಗೂ ಖುಷಿ. ಆಮೇಲೆ ಜನ ಗುರ್ತಾ ಹಿಡಿತಾರ್ರಿ, ಹೊರಗ್ ಹೋದ್ಮೇಲೆ ಸುಜಾತಗಳವ ನಿಮ್ಮ ಅಪ್ಪ ಹಿಂಗ ಅಂತ ಹೇಳಿ ಅವ್ರು ಹೇಳ್ತಿದ್ರು ದಿನ, ಇಲ್ಲಿ ಹಿಂಗ್ ಹೋದ್ನಿ ಹಿಂಗ್ ಬಂದ್ ಗುರ್ತ್ ಹಿಡಿದ್ರು. ಪ್ರತಿಯೊಬ್ರದು ಸಪೋರ್ಟ್ ಅನ್ನ ಫ್ಯಾಮಿಲಿ ಸಪೋರ್ಟ್ ಎಲ್ಲಾರ್ದು ಐತ್ರಿ. 6 ತಿಂಗಳು ನಾನು ಏನದೇನೆ ಏನ ಆದ್ರೂ ಹೋದ್ರು ಎಲ್ಲ ಅವ್ರ ನನ್ ನೋಡ್ಕೊಂಡಾರ. 6 ತಿಂಗಳು ನೀವು ಅಲ್ಲೇ ಇದ್ರಿ? 6 ತಿಂಗಳು ಅಲ್ಲೇ ಇದ್ರಿ. ಹಾ, ಬಂದೇ ಇಲ್ಲ. ದೀಪಾವಳಿಗೆ ಒಂದೇ ಕಳ್ಸಿದ್ರಿ. ಆಮೇಲೆ ಶೋ ನಡಿಬೇಕಾದ್ರೆ ನಮ್ಮ ಅವ್ರ ತೀರ್ಕೊಂಡ್ರು. ನನಗ ಅದೊಂದ್ ಬೇಜಾರೈತ್ರಿ. ಅವ್ರು ನಮ್ಮ ಕಲ್ಮೇಶ್ವರ ಅಪ್ಪಾಜಿ, ನಮ್ಮ ಹಸ್ಬೆಂಡ್ ಅವ್ರ ಅಪ್ಪಾಜಿ, ಅವ್ರು ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರ್ಕೊಂಡ್ರು. ನಾನ್ ಅಲ್ಲೇ ಇದ್ದೇರಿ. 2 ದಿನ ಆದ್ಮೇಲೆ ಶೂಟಿಂಗ್ ಇತ್ತು. ಶೂಟಿಂಗ್ ದಿನ ನಾನು ಮುಗಿಸ್ಕೊಂಡು ಅವತ್ ಮನಿಗ್ ಬಂದ. ನನ್ ತಂಗಿ ಅಲ್ಲೇ ಇರ್ತಿದ್ಲ, ಇನ್ನೊಬ್ಬಕ್ ತಂಗಿ ಅಕ್ಕಿ ಅಲ್ಲಿದ್ದಾಗ ನನ್ನ ಅವ್ರ ಮನೆಗ್ ಹೋಗ್ತಿದ್ದೆ. 1 ವಾರ ಆದ್ಮೇಲೆ ಅಲ್ಲಿ ಒಂದ್ ಸ್ವಲ್ಪ ನಮ್ಗ ಅಂದ್ರೆ ಉಳ್ಕೊಳಕೆಲ್ಲ ರೂಮ್ ಅಲ್ಲೇ ವ್ಯವಸ್ಥೆ ಇರ್ತಲ್ರಿ ಶೂಟಿಂಗ್ ನಾಗ. ಅಲ್ಲಿ ಅವ್ರ ನಮ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಇರ್ತೈತಿ. 1 ಡೇ ಅಷ್ಟೇ ನಾನ್ ನನ್ ತಂಗಿ ಮನೆಗ್ ಹೋಗ್ತಿದ್ನಿ. ಅಲ್ಲಿ ಹೋಗಿ ಸ್ವಲ್ಪ ಊಟದ್ ಸ್ವಲ್ಪ, ಯಾಕಂದ್ರೆ ನಮ್ ಈ ಊಟಕ್ಕ ಆ ಊಟಕ್ಕ ಬಾಳ ಫರಕ್ ಅಲ್ಲೆಲ್ಲ. ಸೌತ್ ಹಿಂಗಾಗಿ ನಮ್ಗ ಇಲ್ಲಿ ಊಟ ಅಲ್ಲಿ ಖಾರ ಇಲ್ಲ ಏನಿಲ್ಲ. ಮತ್ತೆ ಎಲ್ಲಾದ್ರಾಗೂ ನಮ್ದು ಊಟ ಇಲ್ಲಿದಕ್ಕ ಬಾಳ ಡಿಫ್ರೆನ್ಸ್. ಹಿಂಗಾಗಿ ನಾವ್ ಊಟಕ್ಕ ಅಂತೇಳಿ ನಾನು ಅಲ್ಲೇನು ಹೋಗ್ತಿದ್ದೆ. ಅಂತದ್ರಾಗ ನಮ್ಮ ಒಂದಿನ ನಾವ್ ಅಲ್ಲಿ ಹೋದಾಗ ನಮ್ಮ ಮನೆಯವ್ರು ಬಂದಿದ್ರ ಆ ಎಪಿಸೋಡ್ ನೋಡಾಕ. ಅವತ್ ಫೋನ್ ಬಂತ, ಹಿಂಗ ಸ್ವಲ್ಪ ಆರಾಮಿಲ್ಲ ಬರ್ರಿ ಅಂದಾಗ ಅವ್ರು ಸಡನ್ಲಿ ಅದೊಂದಿನ ನಾನು ಬಂದಿದ್ದೆ. ದೀಪಾವಳಿಗೆ ಬಂದಿದ್ದರಿ. ಅದಾದ್ಮೇಲೆ ನಮ್ಮ ಅವ್ರ ತೀರ್ಕೊಂಡಾಗ ಅಷ್ಟ. ಅಲ್ಲೆಲ್ಲ ಪ್ರೊಡಕ್ಷನ್ ಇಂದ ಇರಾಕ ಎಲ್ಲ ವ್ಯವಸ್ಥೆ, ಊಟ ವಸತಿ, ನಮ್ದು ಹಾಸ್ಪಿಟಲ್ ಬಂದ್ರಿ ಏನ ಕರ್ಕೊಂಡ್ ಹೋಗೋದ್ ಬರ್ದಲ್ಲ ಅವ್ರದ A to Z ಅವ್ರದ. ನಿಮ್ದು ಕೆಲಸ ಅಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡೋದು? ಡೈಲಿ ಪ್ರಾಕ್ಟೀಸ್, ಡೈಲಿ ಕಂಟಿನ್ಯೂ ಪ್ರಾಕ್ಟೀಸ್ ರೀ. ಶೂಟಿಂಗ್ 4-5 ದಿನ ಇರ್ತ. ನಮ್ಗ ಯಾವ್ದು ನೆಕ್ಸ್ಟ್ ರೌಂಡ್ ಏನೈತ ಅಂತ ಹೇಳಿದಾಗ ನಾವ್ ಅದಕ್ಕೆ ಪ್ರಿಪೇರ್ ಆಗ್ತಿದ್ವಿ. ಪ್ರಿಪೇರ್ ಏನ್ ಮಾಡ್ಬೇಕು, ಯಾವ ಹಾಡ್ ತಗೋಬೇಕು. ಆಮೇಲೆ ಕಾಲ್ ಮಾಡ್ತಿದ್ರು ಡೈರೆಕ್ಷನ್ ಟೀಮ್ ದಿಂದ, ಮತ್ತೆ ನಿಮ್ದು ಈ ವಾರ ಈ ರೌಂಡ್ ಐತಿ, ನಮ್ಗೆ ಇಷ್ಟ ಹಾಡ್ ನಿಮ್ದು ವಾಯ್ಸ್ ನಾಗ ಕಳ್ಸ್ರಿ, ನಿಮ್ದು ಯಾವ ಸಾಂಗ್ಸ್. ಅಕಸ್ಮಾತ್ ನಮ್ಗೆ ಅವು ಸಾಂಗ್ ಇಷ್ಟ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ನಾವ್ ಕಳ್ಸಿದ್ವ, ಅವ್ರು ಕಳ್ಸಿದ್ರು ಈ ಹಾಡ್ ನೀವು ಹಾಡ್ ನೋಡ್ ಕಳ್ಸ್ರಿ ಅಂದಾಗ ಅವ್ರಿಗೆ ಏನಾರ ಆದ ಇಷ್ಟ ಆದ್ರೆ ಅದನ್ನ ಕೊಡ್ತಿದ್ರು. ಹಂಗ ಶೂಟಿಂಗ್ ಒಂದಿನ ನಾರ್ಮಲ್ ಬರೀ ಹಾಡ್ ಹಾಡ್ಸಿದ್ರು. ಅದಾದ್ಮೇಲೆ ಮೆಂಟರಿಂಗ್ ಆಗ್ತೈತ್ರಿ. ಮೆಂಟರಿಂಗ್ ಆದ್ಮೇಲೆ 3 ದಿನ ಮ್ಯೂಸಿಕ್ ಒಳಗ ಪ್ರಾಕ್ಟೀಸ್, ಫುಲ್ ಪ್ರಾಕ್ಟೀಸ್. ಅಲ್ಲಿ ಹೋಗಿ ಬಂದ್ಮೇಲೆ ಬಾಳ ಚೇಂಜಸ್ ನನ್ನ ವಾಯ್ಸ್ ಕ್ವಾಲಿಟಿ ಒಳಗ ಆತು. ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಆತು. ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಚೇಂಜ್ ಆಗಿತ್ತು. ನನಗ್ ಖುಷಿ. ಅಲ್ಲಿ ಹೋಗಿ ಏನೋ ಕಲ್ಕೊಂಡ್ ಬಂದ್ವಿ. ಏನ್ ಆಗ್ಲಿಲ್ಲ ಬಡ್ಲಿಲ್ಲ ಅದು ಸೆಕೆಂಡರಿ. ಅದ ಕಲ್ಯಾಕ್ ಬಾಳ ಸಿಕ್ತಿರಿ ನಮ್ಗ.
ಕಲ್ಕೊಂಡಿದ್ದು ಜಾಸ್ತಿ. ಯಾಕಂದ್ರೆ ಎಲ್ಲರಿಗೂ ಸಿಗಂಗಿಲ್ಲ ಅವಕಾಶ. ಎಷ್ಟೋ ಜನ, ಸಾವಿರಾರು ಜನ ಈಗ ಮಾತಾಡ್ತಾರ್ರಿ ಸಂಗೀತ ಶೋ ಬಗ್ಗೆ ಮಾತಾಡ್ತಾರ. ಅದ್ರ ನಾವ್ ಅನ್ಕೋತೇವಿ, ಯಾಕಂದ್ರ ನಾವ್ ಇಲ್ಲಿ ಹಿಂದ್ ಕುತ್ಕೊಂಡ್ ಮಾತಾಡ್ತೇವಿ. ಖರೆ ಅದಕ್ಕ ಅದ ಏನಿಲ್ಲ, ಬಾಳ್ ಕೆಲ್ಸ ಜನ ಬಾಳ್ ಮಾಡ್ತಾರ. ಒಂದ್ ಶೂಟಿಂಗ್ ನಡಿಬೇಕಾದ್ರ ಅದಕ್ಕ 1 ವಾರದಿಂದ 10 ದಿನ ಮೆಹನತ್ ಇರ್ತೈತ್ರಿ ಕೆಲಸ ಮಾಡೋದು ಪ್ರತಿಯೊಬ್ರು. ಕಾಸ್ಟ್ಯೂಮ್ ಡಿಸೈನ್ ಹಿಡ್ಕೊಂಡು ನಮ್ ಶೂಟಿಂಗ್ ಎಲ್ಲ ರೆಡಿ ಮಾಡೋದು, ಒಬ್ರು ಕಸ ಹೊಡೆಯವರು, ಒಂದ್ ಸಣ್ಣ ಪುಟ್ಟ ಏನಪ್ಪ ಪಾಪ ನಾವ್ ಶೂಟಿಂಗ್ ಅಲ್ಲಿ ಕುಂತೀವಿ ರೆಡಿ ಆತಂದ್ರ ನಮ್ ತಿನ್ನಾಕ ನೀರು, ಚಾ, ಊಟ, ನಾವ್ ಏನ ಬೇಕಂದ್ ಸ್ನಾಕ್ಸ್ ನಾವ್ ಕುಂತಲ್ಲೇನ ರೀ. ಅದ ಬ್ರೇಕ್ ಅಷ್ಟ ರೆಸ್ಟ್ ಏನಾರ ಇದ್ರೆ ವಾಶ್ರೂಮ್ ಇಷ್ಟ ನಮ್ದು, ಬಿಟ್ರೆ ಬೇರೆ ಏನು ಇಲ್ಲ. ಅಲ್ಲೇ ಎಲ್ಲಾ ಫೆಸಿಲಿಟಿ ಕುಂತಲ್ಲೇ ರೀ, ಏನು ಹಂಗ ಕಿರಿಕಿರಿ ಇಲ್ಲ. ಆಮೇಲೆ ಹಾಸ್ಪಿಟಲ್ ಎಲ್ಲಾ ಪ್ರತಿಯೊಂದು ಹಂಗ ಎಲ್ಲದಕ್ಕೂ ಸಪೋರ್ಟಿವ್ ಐತಿ. ಅಲ್ಲಿ ಕಲ್ಯಾಕು ಜಾಸ್ತಿ ಸಿಕ್ತು. ಆಮೇಲೆ ನನ್ ಕಡೆ ನನ್ ತವ್ರ ಮನೆ ಆಯ್ತು, ನನ್ ಗಂಡ ಮನೆ ಕಡೆ ನನ್ ಜಾಸ್ತಿ ಸಪೋರ್ಟ್ ಆಯ್ತು. ಪ್ರತಿಯೊಬ್ರು ಸಪೋರ್ಟ್ ಮಾಡಾರ, ಯಾರು ಮಾಡಿಲ್ಲ ಅಂತಿಲ್ಲ. ಫ್ರೆಂಡ್ ಸರ್ಕಲ್ ಹಿಡ್ಕೊಂಡ್, ನನ್ ಗುರುಗಳು ಹಿಡ್ಕೊಂಡ್, ನನ್ ತಾಯಿ ತಂದೆ, ನನ್ನ ಅತ್ತಿ ಮಾವ, ನಮ್ಮ ಮೈದ್ನ, ನಮ್ಮ ಮಾವಾರು, ನಮ್ ದೊಡ್ಡಕ್ಕ ಎಲ್ಲಾರು ಸಪೋರ್ಟ್ ಮಾಡ. ನನ್ನ ಅಕ್ಕಂಗೆ ಪ್ರತಿಯೊಬ್ರು. ಕಾಂಪಿಟೇಷನ್ ಹೆಂಗಿತ್ತು? ಕಾಂಪಿಟೇಷನ್ ಅಂತ ಬಂದ್ರೆ ಸರೆಗಮಪ, ಆಮೇಲೆ ಅವರು ಚಾನಲ್ದನ ಒಂದು ಶೋ ಜೋಡಿ ನಿಮ್ದು ಮಹಾ ಸಂಚಿಕೆ ಅಂತ ಮಾಡ್ತಾರ. ಸೊ ಅಲ್ಲೇ ಒಬ್ರು ಕಾಮಿಡಿ ಕಿಲಾಡಿಗಳು ಸರಿ ಪ್ಯಾರಲಲ್ಲೇ ನಡೀತಿತ್ತು. ಹೌದೌದು. ಹಂಗಿದ್ದ ಕಾಂಪಿಟೇಷನ್ ಜಾನರ್ ಬೇರೆ ಆದ್ರೂ ಬಟ್ ಇರೋದನ್ನಲ್ಲ, ಲಾಸ್ ಇರೋದು, ವಿನ್ ಅಂಡ್ ಲಾಸ್ ಇರೋದನ್ನ ರೀ. ಮಹಾಸಂಗಮ ಅಂತ ಬಂದಾಗ ನಾವು ಕಾಮಿಡಿ ಕಿಲಾಡಿಗಳು ವಿತ್ ನಮ್ ಸರಿಗಮಪ ಐತ್ರಿ. ಮಹಾಸಂಗಮ ಎಲ್ಲೇ ಅದು ಊರ್ ನೆನಪಿಲ್ಲ ನನಗ, ಆ ಕಡೆ ಬೆಂಗಳೂರು ಸೈಡ್ ಮಾಡಿದ್ದು. ಇವ್ರು ನೆನಪರ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಊರ್ ಯಾರ ಅದು ಅಲ್ಲೇ ಕನಕಪುರ ಆ ಸೈಡ್ ಒಟ್ಟ ಮದ್ದೂರು ಮೋಸ್ಟ್ಲಿ ಏನೋ ಒಟ್ಟ ನನ್ಗ ಅಷ್ಟ್ ಲಕ್ಷ ಇಲ್ಲ, ಏನೋ ಒಟ್ಟ ಅಲ್ಲೇ ಆ ಸೈಡ್ ರೀ. ಅಲ್ಲಿ ಹೋದಾಗ ಅಲ್ಲೇ ನಮ್ ಶೂಟಿಂಗ್ ಆಗಿದೆ. ಬಟ್ ಪ್ರಾಕ್ಟೀಸ್ ನನಗ ಡ್ರಾಮಾ ಒಳಗ್ ಕೊಟ್ಟಿದ್ರು. ಮತ್ ಅಲ್ಲಿ ಒಂದ್ ನೀವು ಡ್ರಾಮಾ ಮಾಡ್ರಿ ಅಂತೇಳಿ ಸುಷ್ಮಾ ಶರೀಫರ್ ಅವ್ರದ್ದು ಮಿಸಸ್ ಆಗಿ ನನ್ನ ಪಾತ್ರ ಮಾಡಿದ್ದಾರೆ ಅವಾಗ ಡ್ರಾಮಾದಾಗ. ಅದು ಬಾಳ ಚಂದ ಬಂತು. ಅದು ಖುಷಿ ಪಟ್ರ ಎಲ್ಲಾರು. ನನಗ ಅದೊಂದ ಖುಷಿ, ಯಾಕಂದ್ರ ಎಷ್ಟೋ ಜನಕ್ಕೆ ಅಲ್ಲಿ ಸಿಗಂಗಿಲ್ಲ. ನಾನ ಮಾಡ್ತೇನೆ ಅಂತ ಕೊಡ್ಲಿಲ್ಲ ಅವ್ರು. ಒಬ್ಬೊಬ್ರದ್ದು ಮೋಸ್ಟ್ಲಿ ಅದ ಅವ್ರಿಗೆ ಗೊತ್ತ ಈ ಪಾತ್ರ ಇವ್ರಿಗೆ ಸೂಟ್ ಆಗ್ತೈತೆ ಅಂತ ಡೈರೆಕ್ಷನ್ ಟೀಮ್ ದಾಗ ಗೊತ್ತಿರ್ತೈತಿ. ಇದನ್ನ ಇವ್ರಿಗೆ, ಯಾಕಂದ್ರೆ ನಮ್ ಉತ್ತರ ಕರ್ನಾಟಕ ಭಾಷೆ ನಮ್ ಸುಜಾತ ಮಾತಾಡ್ದ ಆಕಿಗೆ ಕೊಟ್ಬಿಡ್ರಿ ಹಿಂಗ ಅಂದಾಗ ನಾನು ಅದು ಒಂದ್ ಮಾಡಿದ್ದೆ. ಅದು ಬಾಳ ಚಂದ ಟೆಲಿಕಾಸ್ಟ್ ಚಲೋ ಬಂತು. ನಾನು ಮಾಡಿದ್ದನು ಆತು. ಆಮೇಲೆ ನನಗೆ ಅದಕ್ಕೂ ನಾನು ಹಾಡಕ್ಕಿಂತ ಅದಕ್ಕ ಜಾಸ್ತಿ 8 ಪೇಜ್ ಇತ್ರಿ ನಂದು. ನಾನು ಅದ್ರದ್ದು ಎಲ್ಲಾ ಡಬ್ಬಿಂಗ್ ಮಾಡ್ಬೇಕು, ವಾಯ್ಸ್ ಎಲ್ಲಾ ಪ್ರಾಕ್ಟೀಸ್ ಮಾಡ್ಬೇಕು, ಅದು ಯಾವ ಟೋನ್ ಒಳಗ್ ಬರ್ಬೇಕು, ಅಳು ಮುಂದ್ ಯಾವ ತರ ಪ್ರತಿಯೊಂದು ಹೇಳ್ಕೊಡ್ತಾರೆ ಅಲ್ಲಿ ಮೆಂಟರ್ಸ್. ಅದು ನಾಟಕ ಒಳಗ ಡ್ರಾಮಾ ಮಾಡ್ಬೇಕ, ಅದಕ್ಕೂ ಮೆಂಟರ್ಸ್ ಬೇರೆ ಇರ್ತಾರೆ ಕಲ್ಸವ್ರು. ಅವ್ರು ಒಬ್ರು ಧಾರವಾಡದಾರ, ಅವ್ರ ಹೆಸರು ನೆನಪಿಲ್ಲ ನನಗ, ಬಡಿಗೇರ್ ಅಂತ ಹೇಳಿ ನೆನಪದರಿ. ಧಾರವಾಡದವ್ರು ನೋಡ್ರಿ. ನಮ್ ಭಾಗನಾಗನವ್ರು ಅಲ್ಲಿ ಬಾಳ ಜನ ಸಾಕಷ್ಟು ಜನ ಎಲ್ಲಾ ವಿಭಾಗನಾಗ ಕೆಲಸ ಮಾಡ್ತಾರ. ಅವ್ರು ಕಲ್ಸಿದ್ರಿ ನಾಟಕ. ಅದು ಒಂದ್ ಚಲೋ ಬಂತು. ಕಾಂಪಿಟೇಷನ್ ವೈಸ್ ಪ್ರತಿಯೊಬ್ಬರಿಗೂ ಟೆನ್ಷನ್ ಇರ್ತೈತಿ. ನೆಕ್ಸ್ಟ್ ರೌಂಡ್ ಯಾರು ಹೋಗ್ತಾರೆ, ಎಲಿಮಿನೇಷನ್ ಆಗ್ತಾರೆ. ಎಲಿಮಿನೇಷನ್ ಅಂತ ಬಂದಾಗ ಟೆನ್ಷನ್ ಜಾಸ್ತಿ ಪ್ರತಿ ಇದ್ರೊಳಗು. ಇದು ಎಲಿಮಿನೇಷನ್ ಹೆಂಗ್ ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಜಡ್ಜ್ ಮಾಡ್ತಿದ್ರು, ಹೊರಗಿಂದ ಜನತೆ ವೋಟಿಂಗ್ ಮೇಲೆ ಮಾಡ್ತಿದ್ರು? ವೋಟಿಂಗ್ ಪ್ಲಸ್ ಪರ್ಫಾರ್ಮೆನ್ಸ್ ಎರಡು ರೀ. ಜನಕ್ಕೆ ಎಷ್ಟು ತಲುಪೈತಿ ನಮ್ದು ಪರ್ಫಾರ್ಮೆನ್ಸ್, ಜನ ಯಾರು ಜಾಸ್ತಿ ಇಷ್ಟ ಪಡತಾರ, ಸಿಂಗಿಂಗ್ ಮತ್ ಪ್ಲಸ್ ವೋಟಿಂಗ್ ಎರಡು ಕೌಂಟ್ ಆಗ್ತೈತ್ರಿ. ಫಾರ್ ಎಕ್ಸಾಂಪಲ್ 1 ವೀಕ್ ಅಪ್ ಡೌನ್ ಆಗ್ತಿರ್ತೈತಿ, ಅಪ್ ಡೌನ್ ಪರ್ಫಾರ್ಮೆನ್ಸ್ ಲೋ ಕೊಟ್ಟ, ಬಟ್ ಅವ್ನ ಪಾಪ್ಯುಲಾರಿಟಿ ಜಾಸ್ತಿ ಐತೆ, ಅವಾಗ ಏನ್ ಮಾಡ್ತಾರೆ? ಆ ಟೈಮ್ ನಾನು ಹೊರಗ 1-2 ಸರ್ತಿ ನಾನು ಹೊರಗ ಎಲಿಮಿನೇಷನ್ ರೌಂಡ್ ನಾಗ ನಿಂತ್ಕೊಂಡೇನಿ. ಅದ್ರ ಏನ ಹೊರಗ ಪಾಪ್ಯುಲಾರಿಟಿ ಐತಿ, ಬಟ್ ಅಲ್ಲಿ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಅವ್ರು ಸರಿ ಹೋಗಿಲ್ಲ, ಏನೋ ಅವ್ರದ್ದು ಇಶ್ಯೂನು ಏನೋ ಆಗಿಲ್ಲ ಅನ್ಕೊಂಡಂಗ ಶೋ. ಹಂಗಿದ್ದಾಗ ಸಪೋರ್ಟ್ ಮಾಡ್ತಾರೆ. ಅವಾಗ ಹೆಂಗಿದೆ? ಸಪೋರ್ಟ್ ಮಾಡ್ತಾರೆ. ಇಲ್ಲ ನಿಮ್ಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ನಿಮ್ದು ಇಲ್ಲ ಅಂದ್ರು ಜನ ನಿಮ್ಗೆ ಇಷ್ಟ ಪಡತಾರ, ನಿಮ್ದು ಸಪೋರ್ಟ್ ಮಾಡ್ತಾರ, ಚಾನ್ಸ್ ಕೊಡ್ತಾರೆ. ಇನ್ನೊಂದ್ ಸ್ವಲ್ಪ ಚಲೋ ಮಾಡ್ಕೊಳ್ರಿ, ನಿಮ್ಗೆ ಜನ ಬಾಳ ಇಷ್ಟ ಪಡತಾರ, ನಿಮ್ಗ ಜಾಸ್ತಿ ವೋಟ್ಸ್ ಬರತಾವ, ಪಬ್ಲಿಸಿಟಿ ಜಾಸ್ತಿ ಐತಿ ಅಂದಾಗ. ವೀಕ್ಲಿ ಎಷ್ಟ್ ಮಂದಿ ಇರ್ತಾರೆ ಒಂದ್ ಎಲಿಮಿನೇಷನ್ ರೌಂಡ್ ನಾಗ? ಎಷ್ಟ್ ಮಂದಿ ಮಿನಿಮಮ್, ಎಷ್ಟ್ ಮಂದಿ ಸೆಲೆಕ್ಟ್ ಆಗಿ? ನಾವ್ 4 ರೌಂಡ್ 4 ಜನಕ್ಕೆ ನಿಂದಿಸಿ ಬಿಡ್ತಿದ್ರು. ಆ ಕಡೆ ಇಬ್ರು ಈ ಕಡೆ ಇಬ್ರು ನಿಂದಿಸಿದ್ರೆ ಒಮ್ಮೆ 5 ಜನನು ನಾವು ಡೇಂಜರ್ ಜನ್ ಹೋದಾಗ ಒಬ್ರಿಗೆ ಅಷ್ಟೇ ಹೊರಗೆ ಹಾಕ್ತಿದ್ರು. ಬಟ್ ಕ್ವಾರ್ಟರ್ ಫಿನಾಲೆ ಟೈಮ್ನಾಗ ಪ್ರತಿ ಎಪಿಸೋಡ್ ಒಬ್ಬೊಬ್ಬರ ಬಂದಾರ್ರಿ. ನಾವು ಬಂದಾಗ 3 ಜನ ಎಲಿಮಿನೇಟ್ ಆಗಿದ್ರಿ. ಒಟ್ಟಿಗೆ 10 ಜನದಾಗ 3 ಜನ, ಆಮೇಲೆ 10-15 ಜನ ಉಳ್ಕೊಂಡ್ರು ಅಷ್ಟ. ಸೊ ಈಗ ಆಫ್ಟರ್ ಸರೆಗಮಪ ಈಗ ನಿಮ್ದು ಹೆಂಗೈತಿ? ಲೈಕ್ ಅಲ್ಲಿಂದ ಬಂದ ಮೇಲೆ ಇಲ್ಲೆಲ್ಲ ಪಾಪ್ಯುಲಾರಿಟಿ ಆಗಿರ್ಬೋದು, ನಿಮ್ಮನ್ನ ಚೆನ್ನಾಗಿ ಗುರುತಿಸೋದಾಗಿರ್ಬೋದು, ಹೆಂಗೈತ್ರಿ ಅದೆಲ್ಲ? ಸರೆಗಮಪ ಹೋಗಿ ಬಂದ್ಮೇಲೆ ನನಗ
ಖುಷಿ ವಿಚಾರ ಏನಂದ್ರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕರೀತಾರ, ಇನ್ವೈಟ್ ಮಾಡ್ತಾರ್ರಿ, ಸಪೋರ್ಟ್ ಮಾಡ್ತಾರ. ಆಮೇಲೆ ಹೋಗ್ ಬಂದ ಅನ್ನೋದೊಂದು ಖುಷಿ ವ್ಯಕ್ತಪಡಿಸ್ತಾರ. ಅಕಸ್ಮಾತ್ ನಾ ಎಲ್ಲೋ ಬಸ್ನಾಗ ನಾ ಈಗಾದ್ರೂ ಸ್ಕಾರ್ಫ್ ಕಟ್ಕೊಂಡ್ ಹೋಗ್ತೇನೆ, ಈಗೂ ಗುರ್ತಿರ್ತಾರ ಜನ, ಅವ್ರಿಗೆ ಏನ್ ಹೇಳೋದು ಅಂತೇಳಿ. ಹಂಗಿದ್ದಾಗ ಈ ಬಸ್ನಾಗ ಹೋದ್ರು ಗುರ್ತಿರ್ತಾರ. ಎಲ್ಲೇ ಹಿಂಗ್ ನಡ್ಕೊಂಡ್ ಹೊಂಟೇವ್, ಬಾಜಿ ಮಾರ್ಕೆಟ್ ನಾಗ ಹೋದ್ರು ಒಬ್ಬರು ಕಾಯಿಪಲ್ಲೆ ತಗೋ ನಿಮ್ ಇಲ್ಲೇ ನೋಡಿರಲ್ಲ, ಹಿಂಗ ಎಲ್ಲಾ ರೀತಿಯಿಂದ ಗುರ್ತಿಡ್ತಾರ, ಪ್ರತಿಯೊಬ್ರು ಗುರ್ತಿರ್ತಾರ್ರಿ. ಮೊದಲು ಇರೋದಕ್ಕ ಈಗಿರೋದಕ್ಕ ಬಾಳ ಡಿಫ್ರೆನ್ಸ್. ಮೊದಲ ನಾವು ಕಾರ್ಯಕ್ರಮ ಕೊಡ್ತಿದ್ವಿ ಕಮ್ಮಿ, ಆದ್ರೆ ಈಗ ನಮ್ಗ್ ಬಿಡಿ ಕಂಟಿನ್ಯೂ ಕಾರ್ಯಕ್ರಮ ಜಾಸ್ತಿ, ಕಾರ್ಯಕ್ರಮಗಳು ಹೋಗಿ ಬಂದವು ಅನ್ನೋದೊಂದು ಖುಷಿ ರೀ. ಅದಕ್ಕ ಸಪೋರ್ಟ್ನು ಬಾಳ ಐತಿ. ಮತ್ತ ನಾವ್ ಅವ್ರ ನೆನೆಸ್ಬೇಕು ಯಾವಾಗನು ನಾನು ಕಡಿ ತನಕ. ಯಾಕಂದ್ರ ಒಂದ್ ವೇದಿಕೆ ಕೊಟ್ಟೈತಂದ್ರ ಅದಕ್ ನಾವ್ ಯಾವಾಗ ಚಿರಋಣಿ ಆಗಿರ್ಬೇಕು. ಅಲ್ಲಿಂದ ನನ್ಗ ಜನ ಗುರ್ತಿಡತಾರ, ಅಲ್ಲಿಂದ ಸುಜಾತನ ಪ್ರತಿಭೆ ಇತ್ತು ಅನ್ನೋದು 4 ಜನ ಗುರ್ತು ಮಾಡ್ಕೊಟ್ರ ಅವ್ರು. ಆಮೇಲೆ ಅದರಿಂದ ನಮ್ ತಂದೆ ತಾಯಿ ಖುಷಿ ಆಯ್ತು, ನಮ್ಮ ಫ್ಯಾಮಿಲಿ ಎಲ್ಲಾ ಆದ್ರೂ ಪ್ರತಿ ವಿಭಾಗನಾಗಳು ನನಗೊಂದ್ ಎಲ್ಲ ಒಂದ್ ಸ್ಕೂಲ್ ಫಂಕ್ಷನ್ ಆಯ್ತು, ಇನ್ವೈಟ್ ಮಾಡ್ತಾರ. ಆನ್ಯುವಲ್ ಡೇ ಇತ್ತು, ಏನೇ ಇದ್ರು, ಒಂದ್ ಮಠದ ಏನೋ ಓಪನಿಂಗ್, ಒಂದ್ ಯಾವ್ದೋ ಒಂದ್ ರೀತಿಯಿಂದ ನಮ್ ಭಾಗದ ಹುಡುಗಿ ಅದಾಳ ಕರಿಯೋನು ಅಂತ ಹೇಳಿ ಹಿಂಗ ಒಂಥರ ಸಪೋರ್ಟ್ ಮಾಡಿ. ಸೊ ನಿಮಗ ಆಲ್ ದ ಬೆಸ್ಟ್ ರೀ. ಮುಂದ್ ಹಿಂಗ ಹಾಡ್ಕೊಂತಿರ್ರಿ. ನಮ್ಮ ಚಾನಲ್ ಗೆ ಬಂದ ಇವತ್ತು ನೀವು ಇಷ್ಟೊತ್ತು ಮಾತುಕತೆ ಮಾಡಿರಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಹೆಂಗ ಅನಿಸ್ತೀರಿ ನಿಮಗ ಇದೊಂದು ಎಕ್ಸ್ಪೀರಿಯನ್ಸ್? ಮೊದಲ ನನಗ ನೀವ್ ಒಂದ್ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ ನಾ ನಿಮ್ಗ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನ್ರಿ. ಆಮೇಲೆ ಯಾಕಂದ್ರ ಈ ಭಾಗನಾಗ ಪಾಡ್ಕಾಸ್ಟ್ ಯಾರು ಮಾಡಿಲ್ಲ, ಹಂಗ ಹೊಸದೊಂದ್ ಏನೋ ನೀವು ಒಂದ್ ಹೊಸ ಪ್ರಯತ್ನ ಮಾಡಿದಿರಿ. ಆಮೇಲೆ ನಿಮ್ದು ಒಂದ್ ಇದು ಪಾಡ್ಕಾಸ್ಟ್ ಚಾನಲ್ ಇನ್ನು ಎತ್ತರಕ್ಕೆ ಬೆಳಿಲಿ. ಆಮೇಲೆ ಎಲ್ಲಾರ್ಗು ಸಪೋರ್ಟ್ ಆಗ್ಲಿ. ಪ್ರತಿಯೊಂದ್ ವಿಭಾಗನಾಗ ಇದ್ದವ್ರನ್ನ ಗುರುತಿಸಿ ಒಂದ್ ವೇದಿಕೆ ನೀವು ಕಲ್ಪಿಸ್ಕೊಡತ್ರಿ. ಅವ್ರು ಹೆಂಗ್ ಬಂದ್ರು, ಬೆಳೆದ್ ಬಂದ್ರು, ಅವ್ರ ಹಿನ್ನೆಲೆ ಯಾರು ಗೊತ್ತಿಲ್ದ ಜನಕ್ ನೀವು ಅವ್ರಿಗೆ ಗೊತ್ತು ಪಡಿಸ್ಕೊಡತ್ರಿ. ಯಾಕಂದ್ರೆ ಯಾರು ಈಗ ನಾವು ಸಂಗೀತ ಕಲ್ತ್ರು, ನೀವು ಅದಕ್ಕೆ ಏನೇನ್ ಕಲ್ತ್ರಿ, ಹೆಂಗ್ ನೀವು ಆಡಿಷನ್ ಕೊಟ್ಟು ಬಂದ್ರಿ, ನಾವ್ ಹೋಗಿ ಬಂದದ್ ಎಲ್ಲಾರು ನಮ್ಮನ್ನ ಮಾತಾಡ್ಸಕ್ ಆಗಂಗಿಲ್ಲ, ಹೆಂಗೇನು ಅಂತೇಳಿ ಅದನ್ನ ನೀವು ನಿಮ್ಮ ಮೂಲಕ 4 ಜನರಿಗೆ ತಲುಪಿಸಿದ್ರಿ. ಅದ ಒಂದ್ ಖುಷಿ. ಆಮೇಲೆ ನಿಮ್ ಚಾನಲ್ ದಿಂದ ನನಗೂ ಒಂದ್ ಅವಕಾಶ ಸಿಕ್ತು, ನನಗೆ ಇಲ್ಲೊಂದ್ ಮಾತಾಡಕ್ ಅವಕಾಶ ಮಾಡ್ಕೊಟ್ರಿ. ಅದಕ್ಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನ್ರಿ. ಕೇಳು ಮಾದೇವಾ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿದಾಳ, ನಡೆಸಿದಿ ಬಾಳ. ಶಿವ 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 ಶಿವನೇ, ಹರ 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 ಹರ.